ನಮಸ್ಕಾರ ಸ್ನೇಹಿತರೆ, ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಜಮಾ ಆಗಿಲ್ವಲ್ವ. 17 ಮತ್ತು 18ನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೋಸ್ಕರನೇ ಬಜೆಟ್ನಲ್ಲಿ 51,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗ್ತಾ ಇದೆ. ಸೊ ಹಾಗಾದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು ನಿಮಗೆ ಬರಬೇಕಾಗಿರುವಂತಹ ಹಣ 17, 18, 19ನೇ ಕಂತಿನ ಹಣ ಈ ತಿಂಗಳಲ್ಲಿ ಬಂದು ಕ್ಲಿಯರ್ ಆದ್ರೆ ನಿಮಗೆ ಮತ್ತೆ ಏಪ್ರಿಲ್ನಲ್ಲಿ ಏನಾಗುತ್ತೆ, ಮಾರ್ಚ್ ತಿಂಗಳ ಹಣ ಬರುತ್ತೆ. ಈಗ ನೋಡಿ, ನವೆಂಬರ್ ತಿಂಗಳದ ಹಣ ಮಾತ್ರ ಬಂದಿದೆ. ಡಿಸೆಂಬರು, ಜನವರಿ, ಫೆಬ್ರವರಿ ತಿಂಗಳದ ಹಣ ಬರಬೇಕಾಗಿದೆ. 17, 18, 19ನೇ ಕಂತಿನ ಹಣ ಬಂದರೆ ನೆಕ್ಸ್ಟ್ ಏಪ್ರಿಲ್ನಲ್ಲಿ ಮಾರ್ಚ್ ತಿಂಗಳ ಹಣ ಮತ್ತು ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ ಈ ರೀತಿ ಜಮಾ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, 17, 18, 19ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, 16ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಪ್ರತಿಯೊಂದು ವಿಷಯವನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 16ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬಂದಿದೆ ಆಲ್ರೆಡಿ. ಇನ್ನು ನಿಮಗೆ 17ನೇ ಕಂತಿನ ಹಣ ಬರಬೇಕಾಗಿರುವಂಥದ್ದು ಬಾಕಿ ಉಳಿದಿದೆ. ಅದೇ ರೀತಿಯಾಗಿ 18 ಕಂತು ಕೂಡ ಬರಬೇಕು, 19ನೇ ಕಂತಿನ ಹಣ ಕೂಡ ಬರಬೇಕು. ಅದು ಬಂದರೆ ಮಾತ್ರ ನಮಗೆ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ತಿಂಗಳ ಹಣ ಪಡ್ಕೊಳ್ತೀವಿ. ಸರಾಸರಿ ಎಂದಿನಂತೆ ಒಂದು ಕಂತಿನ ಹಣ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತಾ ಹೋಗ್ಬೋದು. ಆದರೆ ಇಲ್ಲಿ ಪೆಂಡಿಂಗ್ ಉಳಿಸ್ತಾ ಹೋದರೆ ಒಂದು ತಿಂಗಳದು ಹೀಗಾಗಿ ನಡು ಯಾವ ತಿಂಗಳದ ಗ್ಯಾಪ್ ಉಳಿಯುತ್ತೆ ಹೇಳಿಕ್ ಬರೋದಿಲ್ಲ. ಹೀಗಾಗಿ ಸರಿಯಾದ ಟೈಮ್ಗೆ ಸರಿಯಾದ ಹಣವನ್ನು ಹಾಕಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಳೋಣ. ಸದ್ಯಕ್ಕೆ ನಿಮಗೆ ಬಜೆಟ್ ಮಂಡನೆಯಲ್ಲಿ ಎಲ್ಲ ಒಂದು ಗ್ಯಾರಂಟಿಗಳಿಗೆ ಸುಮಾರು 5 ಗ್ಯಾರಂಟಿಗಳಿಗೆ ಕೂಡಿಸಿ 51,000 ಕೋಟಿ ಹಣವನ್ನು ಮೀಸಲಿಡಲಾಗ್ತಾ ಇದೆ. ಅದರಲ್ಲಿ ಯುವ ನಿಧಿ ಅಂತೂ ಯಾರಿಗೂ ಕೂಡ ಜಮಾ ಆಗೋದೇ ಇಲ್ಲ. ಸೊ ಇನ್ನು ಉಳಿದಂತಹ ಯೋಜನೆಗಳು ನಿಮಗೆ ಸಿಗ್ತಾ ಇರತ್ತೆ. ಸುಮಾರು 51,000 ಕೋಟಿಯನ್ನು ನಿಮಗೆ ಮೀಸಲಿಡಲಾಗ್ತಾ ಇದೆ. ಇನ್ನು ನಿಮಗೆ BPL ಈ ಒಂದು ರೇಷನ್ಸ್ ಕಾರ್ಡ್ಗಳಲ್ಲಿ ನಿಮ್ಗೆ ಗೊತ್ತಿದೆ, ಈಗ ಅನ್ನಭಾಗ್ಯದಲ್ಲಿ ಟೋಟಲಿ 10 kg ಅಕ್ಕಿನೇ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಅಂತ ಹೇಳ್ಬಿಟ್ಟು ಅದರಲ್ಲಿ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ನಿಮಗೆ ಹಣ ಬರ್ತದೆ. ಅದರಲ್ಲಿ ನಿಮಗೆ ಟೋಟಲಿ ಈ ಒಂದು 4 ಗ್ಯಾರಂಟಿ ಯೋಜನೆಗಳಿಗೆ 51,000 ಕೋಟಿ ಹಣವನ್ನು ಮೀಸಲಿಟ್ಟು ಸೊ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಹೋಗ್ತಾರೆ. ಸದ್ಯಕ್ಕೆ ಫ್ರೀ ಬಸ್ಸು ಇವೆಲ್ಲನೂ ಕೂಡ ಬಂದು ಇದರಲ್ಲಿ 51,000 ಕೋಟಿಯಲ್ಲಿ ಸೊ ಎಲ್ಲ ಮೀಸಲಿಟ್ಟು ಈಗ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಹೆಚ್ಚು ಕಡಿಮೆ ಆದ್ರೂ ಸಹಿತ ಇಲ್ಲಿಂದ ಇಲ್ಲೇ ಮಾಡ್ತಾರೆ, ಅದೆಲ್ಲ ನಡೀತೆ. ಈಗ ನಮಗೆ 17ನೇ ಕಂತಿನ ಬರಬೇಕಾಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾರೆ, ಜಮಾ ಕೂಡ ಆಗಿದೆ. ಆದರೆ ಇನ್ನು ಬಹಳಷ್ಟು ಜನರಿಗೆ ಬರಬೇಕಾಗಿದೆ, ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅಮೌಂಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆಯಾಗಿ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿದೆ. ಅಲ್ಲಿಂದ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಈಗ ಟ್ರಯಲ್ ಕೂಡ ಮಾಡಿದ್ದೀವಿ, ಇನ್ನು ಸ್ಪೀಡಾಗಿ ಹಣ ಜಮಾ ಮಾಡುವಂತಹ ಕೆಲಸ ಕೂಡ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಮಹಿಳೆಯರೇ, ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ. ಇನ್ನು 3 ತಿಂಗಳ ಹಣ ಬರಬೇಕಾಗಿದೆ ಅಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನು ನಾನು ಕೊಡ್ತೀನಿ. ಈಗಾಗಲೇ ಬಜೆಟ್ ಮಂಡನೆ ಇದೀಗನೇ ಆಗಿದೆ. ಸೊ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸದ್ಯಕ್ಕೆ 16ನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ 16ನೇ ಕಂತಿನ ಹಣ ಬಂದಿಲ್ಲ, ನಮಗೆ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಕೂಡ ಮಾಡಿದಿರಿ, ಮೆಸೇಜ್ ಕೂಡ ಮಾಡಿದಿರಿ. ಹೀಗಾಗಿ ಒಂದು ವಿಡಿಯೋದಲ್ಲಿನೇ ಸಪ್ರೇಟಾಗಿ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈಗ ತಿಳಿಸ್ತಾ ಇದ್ದೀನಿ. ಇನ್ನು 16ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಾನು ಆಲ್ರೆಡಿ 2 ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಏನು ಮಾಡಬೇಕು. ಈಗಾಗಲೇ ನಿಮಗೆ 15 ಮತ್ತು 14ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ನಿಮಗೆ ಮುಂದಿನ ಯಾವ ಕಂತುಗಳು ಕೂಡ ಬರೋದಿಲ್ಲ. ಯಾಕಂದರೆ 13, 14, 15ನೇ ಕಂತಿನ ಹಿಂದಿನ ಒಂದು ಕ್ಷಣದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿರ್ತವೆ. ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನುವಂಥದ್ದನ್ನು ನೋಡಿಕೊಂಡು ನಿಮಗೆ ಹಣವನ್ನು ಕೊಟ್ಟಿರೋದಿಲ್ಲ. ಒಂದು ವೇಳೆ ಅಲ್ಲಿ ನಿಮಗೆ ಕೊಟ್ಟಿಲ್ಲಪ್ಪ ಅಂದರೆ ಮುಂದೆ ಬರ್ತಕ್ಕಂತಹ ಕಂತುಗಳು ಬರೋದಿಲ್ಲ. ಒಂದು ವೇಳೆ 15, 14 ಕಂತುಗಳು ಜಮಾ ಆಗಿದ್ದೆ ಆದರೆ ಡೆಫಿನೆಟ್ಲಿ 16ನೇ ಕಂತಿನ ಹಣ ಜಮಾ ಆಗಿರುತ್ತೆ. ಯಾಕಂದರೆ ಹಿಂದಿನ ಕಂತುಗಳು ಜಮಾ ಆಗಿದ್ದೆ ಆದರೆ ಯಾಕಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗೆ ಹಣವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಈಗ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು 16ನೇ ಕಂತಿನ ಹಣ ಕೂಡ ಹಾಕ್ತಾರೆ. ಒಂದು ವೇಳೆ ಮಿಸ್ ಆಗಿದ್ದೆ ಆದರೆ ನೀವೇನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ತೀನಿ. ಮೊದಲು ನಿಮ್ಮ ಪ್ರಾಬ್ಲಮ್ ಏನು ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಳಿ. ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಆ ಗ್ರಾಮವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಣ ಜಮಾ ಆಗಿಲ್ಲಪ್ಪ ಅಂದರೆ ಒಂದು ದಿನದ ಕೆಲಸ ಆಗಿರುತ್ತೆ, ಅಷ್ಟು ಮಾಡ್ಕೊಳ್ಳಿ ಮುಖ್ಯವಾಗಿ. ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನು ಕೂಡ
ಚೆಕ್ ಮಾಡ್ಕೊಳ್ಬೋದು. ಸೊ ಅದನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇಷ್ಟಾದಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ಏನು ತಪ್ಪಾಗಿದೆ ಅನ್ನುವಂಥದ್ದನ್ನು. ತಪ್ಪನ್ನು ತಿಳ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನನಗೆ ಮೆಸೇಜ್ ಮಾಡಿ. ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ, ಏನು ಮಾಡಬೇಕು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ. ಸೊ ಬಹಳಷ್ಟು ಜನರದ್ದು ಏನಾಗಿರೋದಿಲ್ಲ, ಹೀಗಾಗಿ ನೀವು ಅಲ್ಲಿ ನನಗೆ ಮೆಸೇಜ್ ಮಾಡಿ ನಿಮಗೆ ಕ್ಲಾರಿಟಿಯನ್ನು ಸಂಪೂರ್ಣವಾಗಿ ಕೊಡ್ತೀನಿ. ಇಲ್ಲಪ್ಪ ಅಂದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡ್ರೆ ನಿಮಗೆ ಮುಂದಿನ ಪ್ರಕ್ರಿಯೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ. ಆವಾಗ ನೀವು ಒಂದು ಕೆಲಸವನ್ನು ಮಾಡಿಕೊಂಡು ನೀವು ಹಣವನ್ನು ಕೂಡ ಪ್ರತಿ ತಿಂಗಳು ಪಡ್ಕೊಳ್ತಾ ಹೋಗ್ಬೋದು. ಒಂದು ವೇಳೆ ಒಂದು ಕಂತಿನ ಹಣ ಜಮಾ ಆಗಿದ್ದಾದರೆ ನಿಮಗೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಸೊ ನೋಡಿ, ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಇತ್ತು. ಯಾರಿಗೆ ಹಣ 17ನೇ ಕಂತಿಗಾಗಿ ಹಣ ಕಾಯ್ತಾ ಇದ್ರಿ, ಸೊ ಬಹಳ ದಿನ ಏನು ಬಾಕಿ ಇಲ್ಲ, ಸೊ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಹೀಗಾಗಿ ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಿದರೆ ಕೆಲವೊಂದಿಷ್ಟು ಜಿಲ್ಲೆಗಳಿರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಕೂಡ, ಇನ್ನೂ ಕೂಡ ಜಮಾ ಆಗುತ್ತೆ. ಸ್ಪೀಡ್ ಆಗಿ ಜಮಾ ಆಗೋದು ಬಾಕಿ ಇದೆ ಅಷ್ಟೇ, ಮತ್ತೇನಿಲ್ಲ. ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಇತ್ತು, ತಿಳಿಸಬೇಕಾಗಿತ್ತು, ತಿಳಿಸಿದ್ರಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿಸ್ತೀನಿ. ಕಾಪಾಬೇಡಿ ಫ್ರೆಂಡ್ಸ್.